ಟಾಲಿವುಡ್ ನಟಿ ಸಮಂತಾ ಬಹಳ ದಿನಗಳ ನಂತರ ಮತ್ತೆ ಬ್ಯುಸಿಯಾಗಿದ್ದಾರೆ. ಈಗ ಮತ್ತೆ ಪ್ರೆಸ್ ಮೀಟ್ಗಳು ಮತ್ತು ಸಂದರ್ಶನಗಳಿಂದ ಸುದ್ದಿಯಲ್ಲಿದ್ದಾರೆ. ಈ ಚೆಲುವೆ ನಟಿಸಿರುವ ಸಿಟಾಡೆಲ್ ವೆಬ್ ಸೀರೀಸ್ ಸ್ಟ್ರೀಮ್ ಆಗುತ್ತಿರುವುದು ಗೊತ್ತೇ. ಅಮೆಜಾನ್ನಲ್ಲಿ ಪ್ರಸಾರವಾಗುತ್ತಿರುವ ಈ ವೆಬ್ ಸೀರೀಸ್ನಲ್ಲಿ ವರುಣ್ ಧವನ್ ಸಮಂತಾ ಎದುರು ನಟಿಸಿದ್ದಾರೆ. ಆದರೆ ಸಿಟಾಡೆಲ್ ಪ್ರಚಾರದ ಭಾಗವಾಗಿ ಸ್ಯಾಮ್ ವರುಣ್ ಧವನ್ ಅವರೊಂದಿಗೆ ಸಂದರ್ಶನವೊಂದರಲ್ಲಿ ಭಾಗವಹಿಸಿದ್ದರು. ಸಂದರ್ಶನದಲ್ಲಿ ರಾಪಿಡ್ ಫೈರ್ ಎಂಬ ಟಾಸ್ಕಿನ ಭಾಗವಾಗಿ ಸಮಂತಾ ಕೆಲವು ಪ್ರಶ್ನೆಗಳನ್ನು ಎದುರಿಸಿದರು. ಟಾಸ್ಕ್ನ ಭಾಗವಾಗಿ ಇಷ್ಟವಾದರೆ ಉತ್ತರಿಸಬೇಕು, ಇಲ್ಲದಿದ್ದರೆ ಹಸಿಮೆಣಸಿನಕಾಯಿ ತಿನ್ನಬೇಕು. ನಿಮಗೆ ಅಗತ್ಯವಿಲ್ಲದಿದ್ದರೂ ಹೆಚ್ಚು ಮೊತ್ತವನ್ನು ಯಾವುದಕ್ಕೆ ಖರ್ಚು ಮಾಡಿದ್ದೀರಿ ಎಂದು ವರುಣ್ ಧವನ್ ಪ್ರಶ್ನಿಸಿದ್ದಾರೆ. ಸಮಂತಾ ಉತ್ತರಿಸಿದರು. ಇದು ಸಮಂತಾ ಅವರ ಕಾಮೆಂಟ್ಗಳು ವೈರಲ್ ಆಗಿವೆ. ಸಮಂತಾ, ನನ್ನ ಮಾಜಿಗೆ ನೀಡಿದ ದುಬಾರಿ ಉಡುಗೊರೆಗಳಿಗಾಗಿ ನಾನು ಖರ್ಚು ಮಾಡಿದ್ದೇನೆ. ಆದರೆ ಎಷ್ಟು ಖರ್ಚು ಮಾಡಿದೆ ಎಂಬ ಪ್ರಶ್ನೆಗೆ ಸ್ವಲ್ಪ ಜಾಸ್ತಿ ಆಗಿದೆ. ಬೇರೆ ಪ್ರಶ್ನೆಗೆ ಹೋಗೋಣ ಎಂದು ಉತ್ತರವನ್ನು ದಾಟಿದಳು. ಸಮಂತಾ ಮಾಡಿರುವ ಈ ಕಾಮೆಂಟ್ಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ. ಸ್ಯಾಮ್ ಈ ಮಾತುಗಳನ್ನು ನಾಗ ಚೈತನ್ಯಗೆ ಹೇಳಿದ್ದಾರಾ ಎಂದು ನೆಟಿಜನ್ಗಳು ಚರ್ಚಿಸುತ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬರುವ ಮುನ್ನ ಯಾರಿಗೆ ಸಂದೇಶ ನೀಡಿದ್ದೀರಿ? ಆ ಮೆಸೇಜ್ ಓದಿ ವರುಣ್ನ ಪ್ರಶ್ನೆ ಕೇಳಿ. ಸ್ಯಾಮ್ ಉತ್ತರಿಸಲು ಮನಸ್ಸಾಗದೆ ಹಸಿರು ಮೆಣಸಿನಕಾಯಿ ತಿಂದ. ಹಾಗೆಯೇ ಸಿಟಾಡೆಲ್ ಚಿತ್ರೀಕರಣದ ವೇಳೆ ಯಾರೊಂದಿಗಾದರೂ ತನ್ನ ಬಗ್ಗೆ ಗಾಸಿಪ್ ಮಾಡಿದ್ದೀರಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ವರುಣ್, ಇಲ್ಲ, ಯಾವುದೇ ವಿಷಯದ ಬಗ್ಗೆ ನಾನು ನೇರವಾಗಿ ಹೇಳುತ್ತೇನೆ ಎಂದು ಸ್ಯಾಮ್ ಉತ್ತರಿಸಿದರು.